ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ KPCL ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಆಗಿರುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ಈಗಾಗಲೇ KPCL ರೀ ಎಕ್ಸಾಮ್ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟಲ್ಲಿ ಜಡ್ಜ್ಮೆಂಟ್ ಬಂದಿದೆ, ರೀ ಎಕ್ಸಾಮ್ ಮಾಡಿ ಅಂತೇಳಿ. ಹೈಕೋರ್ಟಲ್ಲೂ ಕೂಡ ಜಡ್ಜ್ಮೆಂಟ್ ಅದೇ ಬಂದಿತ್ತು, ಸುಪ್ರೀಂ ಕೋರ್ಟಲ್ಲೂ ಕೂಡ ಇದೀಗ ಅದೇ ಬಂದಿದೆ. ಹಾಗಾಗಿ KPCL ಅವರು ಇವತ್ತಿಲ್ಲ ನಾಳೆ ಅದರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತಾರೆ. ಅಂದರೆ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ, ಅದು ಯಾವಾಗ ಕಂಡಕ್ಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ಅಫಿಷಿಯಲ್ ಸರ್ಕಾರ ನಮ್ಮ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತಾರೆ. ಅದಕ್ಕಾಗಿ ಒಂದಿಷ್ಟು ದಿನ ನೀವುಗಳು ವೆಯ್ಟ್ ಮಾಡಬೇಕಾಗುತ್ತೆ. ಈಗ ನಾನು ಈ ಒಂದು ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತಂದರೆ, ಈ ಜಡ್ಜ್ಮೆಂಟ್ ಬಂದಿದ ನಂತರ ಸಾಕಷ್ಟು ಜನ ಆಸ್ಪಿರೆಂಟ್ಸು ನನಗೊಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಆ ಪ್ರಶ್ನೆಗಳನ್ನು ಒಟ್ಟಾರೆ ನಾನು ತೊಗೊಂಡು ಅದ್ರ ಜೊತೆಗೆ ನನ್ನದು ಒಂದೆರಡು ಪ್ರಶ್ನೆಗಳಿದ್ದಾವೆ. ಆ ಎಲ್ಲ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಈ ಪ್ರಶ್ನೆಗಳೇನೆಂದರೆ, ನೀವುಗಳು ಅಂದರೆ ಆಸ್ಪಿರೆಂಟ್ಸು ಈ ಪ್ರಶ್ನೆಗಳ ಬಗ್ಗೆ ನೀವು ಸಂಪೂರ್ಣವಾದ ಉತ್ತರನ KPCL ಕಡೆಯಿಂದ ಪಡಿಬೇಕು. KEO ಒಂದು ಎಕ್ಸಾಮಿನೇಷನ್ ಅಥಾರಿಟಿ, KPCL ಅವರು ಯಾವ ಥರ ಗೈಡ್ಲೈನ್ಸ್ ಕೊಡ್ತಾರೋ ಅದ್ರ ಮೇಲ್ಗಡೆ KEOದವರು ನಮಗೆ ಪರೀಕ್ಷೆನ ಮಾಡಿಕೊಡ್ತಾರೆ. ಹಾಗಾಗಿ KPCL ಅವರು ಕೊಡೋ ಗೈಡ್ಲೈನ್ಸಲ್ಲಿ ಈ ಒಂದು ಪ್ರಶ್ನೆಗಳಿಗೆ ಉತ್ತರನ ಅವರು ಕೊಡಬೇಕಾಗುತ್ತೆ. ಸೊ ನಾನೇನು ಅಂದ್ಕೊಂಡಿದ್ದಂದರೆ, ಇಲ್ಲಿವರೆಗೂ ನಿಮಗೆ ಪರೀಕ್ಷೆಗಳು ರೀ ಎಕ್ಸಾಮ್ ಆಗೋದಕ್ಕೆ ಒಂದಿಷ್ಟು ತಪ್ಪುಗಳು ನಡೆದಿದ್ದಾವೆ. KEಯಿಂದಾಗಲಿ KPCL ಕಡೆಯಿಂದಾಗಲಿ ಹಾಗೂ ಆಸ್ಪಿರೆಂಟ್ಸ್ ಕಡೆಯಿಂದನೂ ನಡೆದಿದೆ. ಏನಪ್ಪ ಆಸ್ಪಿರೆಂಟ್ಸ್ ಕಡೆಯಿಂದ ನಡೆದಿರೋ ತಪ್ಪಂದರೆ, ಕೇಳಬೇಕಾಯ್ತು ಏನನ್ನು ಈ ಥರ ಮಾಡ್ತೀರಾ, ಯಾವ ಥರ ಮಾಡ್ತೀರಾ ಅಂತ ಒಂದಿಷ್ಟು ಪ್ರಶ್ನೆಗಳ ಕೇಳಬೇಕಾಯ್ತು. ಬಟ್ ಅದರು ಎಲ್ಲರೂ ವಿಫಲ ಆಗಿದ್ದೀರಾ, ನಡೆಯುತ್ತೆ, ಇಲ್ಲಿವರೆಗೂ ನಡೆದಿದೆ. ಇನ್ಮೇಲೆ ಆ ಒಂದು ಮಿಸ್ಟೇಕ್ನ ಆಗದಂತೆ ನೀವು ತಡಿಬೇಕಾಗುತ್ತೆ. ಸೊ KPCLಗೆ ಅಥವಾ KEಗೆ ಈ ಒಂದು ಪ್ರಶ್ನೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟು ಅಥವಾ ಉತ್ತರನ ಕೊಟ್ಟು ಪರೀಕ್ಷೆನ ಮಾಡಿದ್ರೆ ನಿಮಗೆ ಮತ್ತೆ ಈ ಥರ ತಪ್ಪು, ಇವಾಗವರೆಗೂ ಆಗಿರೋ ತಪ್ಪು ಮುಂದೆ ಆಗದಂತೆ ನೀವು ನೋಡ್ಕೊಳ್ಬೋದು. ಏನಪ್ಪ ಆ ಪ್ರಶ್ನೆಗಳಂತ ಹೇಳಿ ಒಂದೊಂದಾಗಿ ನೋಡೋಣ. ಸ್ನೇಹಿತರೆ, ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಇದರಲ್ಲಿ ಮೆನ್ಷನ್ ಮಾಡಿರೋ 5 ಪಾಯಿಂಟ್ಸ್ ಇವೆ. ಟೋಟಲಾಗಿ ಎಷ್ಟು ಪಾಯಿಂಟ್ಸ್ನ ನಾನು ಮೆನ್ಷನ್ ಮಾಡಿದೆ ಅಂದರೆ, ಮತ್ತು 5 ಪಾಯಿಂಟ್ಗಳನ್ನು ಮೆನ್ಷನ್ ಮಾಡಿದ್ದೀನಿ. 5 ಇಂಪಾರ್ಟೆಂಟ್ ಪಾಯಿಂಟ್ಸು, ಇವುಗಳ ಒಂದು ಸಂಪೂರ್ಣ ಮಾಹಿತಿನ ನೀವು KPCL ಕಡೆಯಿಂದನೇ ಪಡಿಬೇಕು. ಏನೇನು ಅವು ಒಂದು ಪಾಯಿಂಟ್ ಅಂತೇಳಿ ಈಗ ನೋಡ್ಕೊಳ್ತಾ ಬರೋಣ ಒಂದೊಂದಾಗಿ. ಇಲ್ಲಿ ನೋಡಿ, ಈಸ್ ದೇರ್ ನೆಗೆಟಿವ್ ಮಾರ್ಕಿಂಗ್ ಆರ್ ನಾಟ್. ಸೊ ಇಲ್ಲಿವರೆಗೂ ನಡೆದಿರೋಂಥ ಅತಿ ದೊಡ್ಡ ಮಿಸ್ಟೇಕು ಇದೆ. ಸುಪ್ರೀಂ ಕೋರ್ಟ್ಗೂ ಹೈಕೋರ್ಟ್ಗೂ ಹೋಗೋದಕ್ಕೆ ಕಾರಣ ಮೇಯ್ನಾಗಿ ಇದೇ ಪಾಯಿಂಟ್ ಅಲ್ವಾ, ನೆಗೆಟಿವ್ ಮಾರ್ಕಿಂಗ್ ಇದೆಯಾ ಇಲ್ಲ. ಸೊ ಫಸ್ಟ್ ಯಾವಾಗ 2018-19 ಎಕ್ಸಾಮ್ ಕಂಡಕ್ಟ್ ಮಾಡಿದಾಗ ಆಗ ನೆಗೆಟಿವ್ ಮಾರ್ಕಿಂಗ್ ಕೊಟ್ಟಿರ್ತಾರೆ. ನೆಗೆಟಿವ್ ಮಾರ್ಕಿಂಗ್ ಕೊಟ್ಟು ಪ್ರಾಸೆಸ್ನ ಮೂವ್ ಮಾಡಿರ್ತಾರೆ. ಬಟ್ ನೆಕ್ಸ್ಟ್ ಅದೇ ನೋಟಿಫಿಕೇಷನ್ ಅಂದರೆ 2024 ನೆಗೆಟಿವ್ ಮಾರ್ಕಿಂಗ್ ಕೊಡದೇ ಇರೋ ಕಾರಣದೇ ಚಾಲೆಂಜಿಂಗ್ ಮಾಡಿ ಸುಪ್ರೀಂ ಕೋರ್ಟ್ವರೆಗೆ ಹೋಗಿರ್ತಾರೆ. ಸೊ ಒಂದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಕೊಟ್ಟಿರ್ತಾರೆ, ಇನ್ನೊಂದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಕೊಟ್ಟಿರಲ್ಲ. ಅಂದರೆ ಹಾಲ್ ಟಿಕೆಟಲ್ಲಿ ಅಥವಾ ಹಾಲ್ ಟಿಕೆಟಲ್ಲಿ ಮೇಯ್ನಾಗಿ ಹಾಲ್ ಟಿಕೆಟಲ್ಲಿ, ನೋಟಿಫಿಕೇಷನಲ್ಲಿ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಹಾಲ್ ಟಿಕೆಟಲ್ಲಿ 2018-19 ಮೆನ್ಷನ್ ಮಾಡಿರ್ತಾರೆ ನೆಗೆಟಿವ್ ಇದೆ ಅಂತೇಳಿ. ಅದೇ 2024 ಮಾಡಿದಾಗ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಅಂತ, ಅಂದರೆ ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಯಾವುದೇ ಥರದ ಪಾಯಿಂಟ್ನ ಮೆನ್ಷನ್ ಮಾಡಿಲ್ಲ. ಸೊ ಸ್ಟೂಡೆಂಟ್ಸಲ್ಲಿ ಕನ್ಫ್ಯೂಷನ್ ಆಗಿದ್ದಾರೆ. ಹಾಗಾಗಿ ಈ ಒಂದು ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ನೀವು ಕೇಳಬೇಕಾಗುತ್ತೆ. ನೆಗೆಟಿವ್ ಇದೆಯಾ ಇಲ್ಲ, ಒಂದು ವೇಳೆ ಇತ್ತು ಅಂದರೆ ಎಷ್ಟು ಮಾರ್ಕಿಗಿದೆ, 0.25 ಅಥವಾ 0.33. ಜನರಲಾಗಿ KPCLಲ್ಲಿ 0.33 ಕನ್ಸಿಡರ್ ಮಾಡಿರ್ತಾರೆ. ಎಲ್ಲಿ 2014-2011 ನೋಟಿಫಿಕೇಷನಲ್ಲಿ. ಈಗನೂ ಮೊನ್ನೆ 2018-19 ನಡೆದಾಗ್ಲೂ 0.33ನೇ ಕನ್ಸಿಡರ್ ಮಾಡಿರ್ತಾರೆ. ಈಗ ಮೊನ್ನೆ ನಡೆದಿರೋ ಪರೀಕ್ಷೆ ಮತ್ತು 24 ಕೂಡ 0.33ನೇ ನಡೆದಿರುತ್ತೆ. ಹಾಗಾಗಿ ಇದಕ್ಕೆ 0.33 ಇದೆಯಾ ಅಥವಾ 0.25 ಇದೆಯಾ ಅಂತೇಳಿ ಕ್ಲಾರಿಫಿಕೇಷನ್ನ ಪಡೆದುಕೊಳ್ಳಿ. ನೆಗೆಟಿವ್ ಇಲ್ಲ ಅಂತಂದರೆ ಪಾಸಿಟಿವ್ ಮಾರ್ಕಿಂಗ್, ಅಂದರೆ ಯಾವುದೇ ಥರದ ನೆಗೆಟಿವ್ ಇಲ್ಲ ಅಂದರೆ 100 ಪ್ರಶ್ನೆಗಳು ಆನ್ಸರ್ ಮಾಡ್ಬೋದು. ಸೊ ಮೆನ್ಷನ್ ಮಾಡಬೇಕು, ಎಲ್ಲಿ ಹಾಲ್ ಟಿಕೆಟಲ್ಲಿ ಅಥವಾ ಕ್ವಶನ್ ಬುಕ್ಲೆಟ್ ಮೇಲೆ ಮೆನ್ಷನ್ ಮಾಡಬೇಕು ಅಂತೇಳಿ ಒಂದು KPCL ಕಡೆಯಿಂದ ನೀವು ಕ್ಲಾರಿಫಿಕೇಷನ್ನ ಪಡಿಬೇಕಾಗುತ್ತೆ. ಸೊ ಒಂದು ಹಾಲ್ ಟಿಕೆಟ್ ಮೇಲೆ ಮೆನ್ಷನ್ ಮಾಡಿಬಿಟ್ರೆ ನಿಮಗೆ ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ. ಸೊ ಈಗ ನಾವು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಿರೋ ಪಾಯಿಂಟ್ಸ್ ಏನಂದರೆ, ಕನ್ಫ್ಯೂಷನ್ ಆಗುವಂಥ ಪಾಯಿಂಟ್ಸ್, ಸ್ಟೂಡೆಂಟಿಗೆ ಇದೆಯಾ ಇಲ್ಲ, ಇದ್ದರೆ ಎಷ್ಟಿರುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ, ಯಾವ್ದು ಕನ್ಫ್ಯೂಷನ್ ಪಾಯಿಂಟ್ಸ್ ಅಂತೇಳಿ. ಸೊ ನೆಗೆಟಿವ್ ಮಾರ್ಕಿಂಗ್ ಇದೆಯಾ ಇಲ್ಲ, ಇತ್ತು ಅಂತಂದರೆ ಎಷ್ಟು ಮಾರ್ಕಿಂಗ್ ಇದೆ. ಒಂದು ವೇಳೆ ಇಲ್ಲಪ್ಪ ಅಂತಂದರೆ ಕ್ವಶನ್ ಬುಕ್ಲೆಟ್ ಮೇಲೆ ಕೊಡಬೇಕು ಅವ್ರು ಏನಂತೇಳಿ, ನೆಗೆಟಿವ್ ಮಾರ್ಕಿಂಗ್ ಇರೋಲ್ಲ, ಪಾಸಿಟಿವ್ ಮಾರ್ಕಿಂಗಿಗೆ ನಾವು ವ್ಯಾಲ್ಯೂಷನ್ನ ಕನ್ಸಿಡರ್ ಮಾಡ್ತೀವಿ ಅಂತೇಳಿ ಆ ಪಾಯಿಂಟ್ನ ಮೆನ್ಷನ್ ಮಾಡಿದ್ರೆ ನಿಮಗೆ ಈ ಒಂದು ಕನ್ಫ್ಯೂಷನ್ ಕ್ಲಿಯರ್ ಆಗೋಗುತ್ತೆ. ಎರಡನೇ ಪಾಯಿಂಟ್ ಬಂದು, ಹೂ ಆಲ್ ಕ್ಯಾನ್ ಅಟೆಂಡ್ ದಿ ರೀ ಎಕ್ಸಾಮ್. ಇದು ಒಂದು ಮೇಯ್ನಾಗಿ ಎಲ್ಲರಿಗೂ ಕಾಡ್ತಿರುವಂಥ ಪ್ರಶ್ನೆ ಇದು, ಅಥವಾ ಕನ್ಫ್ಯೂಷನ್ ಅಂತಲೂ ಅನ್ಬೋದು, ಕನ್ಫ್ಯೂಷನ್ ಪ್ರಶ್ನೆ. ಸೊ ಯಾರೆಲ್ಲ ಅಟೆಂಡ್ ಮಾಡ್ಬೋದು, ಏನು ಸರ್ ಈ ಪ್ರಶ್ನೆ ತೆಗಿತಾ ಇದ್ದಾರೆ, ಯಾಕೆ ಯಾರೆಲ್ಲ ಅಂತ ಪ್ರಶ್ನೆ ಬರ್ತಾ ಇದೆ ಅಂತಂದರೆ, ಈಗ ನೋಡಿ 2017-18 ನಡೆದಾಗ ಮೊತ್ತ 56,000 ಜನ ಅಟೆಂಡ್ ಮಾಡಿರ್ತಾರೆ. 56,000 ಜನ ಆಸ್ಪಿರೆಂಟ್ಸ್ ಅಪ್ಲೈ ಮಾಡಿರ್ತಾರೆ. ಇದರಲ್ಲಿ ಕೆಲವರು ಅಟೆಂಡ್ ಮಾಡ್ತಾರೆ, ಕೆಲವರು ಅಟೆಂಡ್ ಮಾಡಿರಲ್ಲ. ಒಟ್ಟಾರೆ ಅಪ್ಲಿಕೇಶನ್ಸ್ ಎಷ್ಟು ಬಿದ್ದಿದ್ದಾವೆ, 56,000 ಅಪ್ಲಿಕೇಶನ್ಸ್. ಹೀಗೆ 2024 ನಡೆದಾಗ ಪ್ರಶ್ನೆ, 2024 ನಡೆದಾಗ ಪರೀಕ್ಷೆ, ಈ ಪರೀಕ್ಷೆಯಲ್ಲಿ ಒಟ್ಟಾರೆ ಒಂದು 18,000-22,000 ಅಂತ ಕನ್ಸಿಡರ್ ಮಾಡೋಣ.
ಇಷ್ಟು ಜನ ಆಸ್ಪಿರೆಂಟ್ಸು ಅಟೆಂಡ್ ಮಾಡಿರ್ತಾರೆ. ಸೊ ಹಾಗಾಗಿ ಇಲ್ಲಿ ಎಲ್ಲರಿಗೂ ಕಾಡ್ತಿರೋಂಥ ಪ್ರಶ್ನೆ ಏನಂದರೆ, ಸರ್ ಇಷ್ಟು ಜನನೂ ಅಟೆಂಡ್ ಮಾಡಬೇಕಾ ಅಥವಾ ಇಷ್ಟೇ ಜನ ಅಟೆಂಡ್ ಮಾಡಬೇಕಾ? ಸುಪ್ರೀಂ ಕೋರ್ಟ್ ಹೇಳಿರೋದೇನು ಇಷ್ಟೇ ಜನಕ್ಕೆ ಅಂತ ಕೇಳ್ತಾರೆ, ಅಥವಾ ಏನು ಯಾವ ಥರ ಸರ್ ಅಂತ ಕನ್ಫ್ಯೂಷನ್ ಎಲ್ಲರಿಗೂ ಇದೆ. ಇದು ನನಗೂ ಕನ್ಫ್ಯೂಷನ್ ಇದೆ. ಸೊ ಇದನ್ನು KPCL ಅವರು ಒಂದು ಕ್ಲಾರಿಟಿ ಕೊಡಬೇಕು. ಸೊ ಹೇಳಬೇಕಂದ್ರೆ ನನ್ನ ಕಡೆಯಿಂದ ನೋಡಿದಾಗ ಇಷ್ಟು ಜನಕ್ಕೂ ಕೊಡ್ತಾರೆ. ಯಾಕಂದರೆ ಕೆಲವರಿಗೆ ನನಗೆ ಬಂದಿರೋ ಕಾಲ್ಸಲ್ಲಿ ಕೆಲವ್ರು ಏನು ಕೇಳಿದ್ದಾರೆ ಅಂತಂದರೆ, ಸರ್ ನನಗೆ 2024ರಲ್ಲಿ ನಡೆದಿರೋ ಪರೀಕ್ಷೆ ಬಗ್ಗೆ ಮೆಸೇಜೇ ಬಂದಿಲ್ಲ, ನಡೆಯುತ್ತೆ ಅನ್ನೋದ್ರ ಬಗ್ಗೆ ಮೆಸೇಜೇ ಬಂದಿಲ್ಲ ನನಗೆ, ನಾನು ಹೇಗೆ ಅಟೆಂಡ್ ಮಾಡಲಿ? ಹಾಗಾಗಿ ನನಗೂ ಒಂದು ಅವಕಾಶ ಮಾಡಿಕೊಡ್ಬೇಕು ಈಗ ಅಟೆಂಡ್ ಮಾಡೋದಕ್ಕೆ ಅಂತೇಳಿ ಕೆಲವರು ಕಾಲ್ ಮಾಡಿ ಕೇಳ್ತಾಯಿದ್ರು. ಸೊ ಆ ದಿಕ್ಕಿನಲ್ಲಿ ನೋಡಿದಾಗ ಒಂದು ಕಡೆಯಿಂದ ಎಲ್ಲರಿಗೂ ಕೊಟ್ಬಿಡೋದು ಒಳ್ಳೆಯದು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಪ್ಪ ಅಂತಂದರೆ ಮತ್ತೆ ಇದರಲ್ಲಿರುವಂಥ ಆಸ್ಪಿರೆಂಟ್ಸು, ಸರ್ ನಮಗೆ ಮೆಸೇಜ್ ಬಂದಿಲ್ಲ, ನಮಗೆ ಯಾಕೆ ಎಕ್ಸಾಮ್ ಕಂಡಕ್ಟ್ ಮಾಡಲ್ಲ, ನಾವು ಎಕ್ಸಾಮ್ನ ಅಟೆಂಡ್ ಮಾಡ್ತಾ ಇದ್ವಿ 2024ರಲ್ಲಿ ಅಂತೇಳಿ ಮತ್ತೆ ಪ್ರಶ್ನೆ ಮಾಡ್ಬೋದು. ಸೊ KPCL ಅವ್ರಿಗೆ ಒಂದು ಒಳ್ಳೆಯ ಆಪ್ಷನ್ ಏನಂದರೆ, ಇಷ್ಟು ಜನಕ್ಕೆ ಒಟ್ಟಾರೆ 2017-18ರಲ್ಲಿ ಯಾರೆಲ್ಲ ಅಟೆಂಡ್ ಮಾಡಿದ್ರು, ಯಾರೆಲ್ಲ ಅಪ್ಲೈ ಮಾಡಿದ್ರು ಅವರೆಲ್ಲರಿಗೂ ಪರೀಕ್ಷೆನ ಕೊಟ್ಬಿಟ್ರೆ ಈ ಒಂದು ಸಮಸ್ಯೆ ಬಗೆಹರಿಯುತ್ತೆ. ಇಲ್ಲಾಂದರೆ ಮತ್ತೆ ಅದೊಂದು ಸಮಸ್ಯೆ ಆಗುತ್ತೆ. ಹಾಗಾಗಿ ಎಲ್ಲರಿಗೂ ಕೊಡೋದು ಒಂದು ಅನುಕೂಲ. ನೋಡೋಣ KPCL ಅವ್ರು ಡಿಸೈಡ್ ಮಾಡೋದು ಏನು ಇವರು ಕೊಡ್ತಾರಾ ಅಥವಾ ಇವರು ಕೊಡ್ತಾರಾ ಅನ್ನೋದು ಅವ್ರ ಕಡೆಯಿಂದ ಇದೆ. ಒಟ್ಟಿಗೆ ಈ ಪ್ರಶ್ನೆ ಬಗ್ಗೆ ಒಂದು ಕ್ಲಾರಿಟಿನ ಪಡೆದುಕೊಳ್ಳಿ KPCL ಕಡೆಯಿಂದ. ನೆಕ್ಸ್ಟ್ ಇದಾಗಿದ್ದ ನಂತರ ಅಬೌಟ್ ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್, ಇದು ಒಂದು ಪ್ರಶ್ನೆ ಎಲ್ಲರಿಗೂ ಕಾಡ್ತಾ ಇದೆ. ಏನಪ್ಪ ಅಂದರೆ 2017ರಲ್ಲಿ ಅಥವಾ 2024ರಲ್ಲಿ ಅಥವಾ ನೋಟಿಫಿಕೇಷನಲ್ಲಿ ಎಲ್ಲೂ ಮೆನ್ಷನ್ ಮಾಡಿಲ್ಲ ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ಬಗ್ಗೆ. ಏನು ಸರ್ ಇದು ಮಿನಿಮಮ್ ಕಟ್ ಆಫ್ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರಬೇಕು, KPTCL ಪರೀಕ್ಷೆ ನಡೆದಾಗ ಅಥವಾ KPTCL ನೋಟಿಫಿಕೇಷನಲ್ಲಿ ಅವರು ಮಿನಿಮಮ್ 35 ಮಾರ್ಕ್ಸ್ ಬಗ್ಗೆ ಮೆನ್ಷನ್ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ನೀವು ರೈಲ್ವೆ ಎಕ್ಸಾಮಲ್ಲೂ ನೋಡ್ಬೋದು, ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ಇಷ್ಟು ಬರಲೇಬೇಕು, ಇಷ್ಟರ ಮೇಲ್ಗಡೆ ಬಂದ್ರೇ ನಾವು ಮೇಯ್ನ್ ಕಟ್ ಆಫ್ಗೆ ಕನ್ಸಿಡರ್ ಮಾಡ್ತೀವಿ ಅಥವಾ ಮೇಯ್ನ್ ಪ್ರಾವಿಷನಲ್ ಲಿಸ್ಟಿಗೆ ಕನ್ಸಿಡರ್ ಮಾಡ್ತೀವಿ ಅಂತ ಮೆನ್ಷನ್ ಮಾಡ್ತಾರೆ. ಸೊ ಅದೇ ರೀತಿಯಲ್ಲಿ KPCL ನೋಟಿಫಿಕೇಷನಲ್ಲಿ ಎಲ್ಲೂ ಕೊಟ್ಟಿಲ್ಲ. ಬಟ್ ಆದರೆ ಕೆಲವು ಆಸ್ಪಿರೆಂಟ್ಸ್ಗೆ ಈ ಒಂದು ಪ್ರಶ್ನೆ ಕಾಡ್ತಿರೋ ಕಾರಣದಿಂದ ನಾನು ಈ ಒಂದು ಪಾಯಿಂಟ್ನ ಈ ಒಂದು ವಿಡಿಯೋದಲ್ಲಿ ಕನ್ಸಿಡರ್ ಮಾಡಿದ್ದೇನೆ. ಸೊ KPCL ಅವರು ಈ ಒಂದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕು. ಏನು ಸರ್ ಈ ಸಲ ಕನ್ಸಿಡರ್ ಮಾಡೋದಾದರೆ, ಈ ಸಲ ಕಂಡಕ್ಟ್ ಮಾಡೋದಾದರೆ ಎಕ್ಸಾಮ್ನ, ಆ ಎಕ್ಸಾಮ್ಗೆ ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ಕೊಡ್ತೀರಾ? ಕೊಡೋದಾದರೆ ನೋಟಿಫಿಕೇಷನಲ್ಲಿ ಅಥವಾ ನೀವು ಕೊಡೋಂಥ ಸರ್ಕ್ಯುಲರಲ್ಲಿ ಮೆನ್ಷನ್ ಮಾಡಿಬಿಡಿ, ಅಥವಾ ನಮ್ಮ ಹಾಲ್ ಟಿಕೆಟಲ್ಲಾದರೂ ಮೆನ್ಷನ್ ಮಾಡಿ, ಅಥವಾ ಕ್ವಶನ್ ಬುಕ್ಲೆಟ್ ಮೇಲಾದರೂ ಮೆನ್ಷನ್ ಮಾಡಿ ಅಂತೇಳಿ ನೀವು ಪ್ರಶ್ನೆನ ಕೇಳಬೇಕು. ಸೊ ಆ ಪ್ರಶ್ನೆಗೆ KPCL ಅವರು ಉತ್ತರ ಕೊಡಬೇಕು. ಏನು ನೆಗೆಟಿವ್, ನಮಗೆ ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ಇದೆಯಾ ಇಲ್ಲ, ಇತ್ತು ಅಂದರೆ ಎಷ್ಟು ಮಾರ್ಕ್ಸ್ಗೆ ಇರುತ್ತೆ. ಜನರಲಾಗಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ 35 ಮಾರ್ಕ್ಸ್ ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ಅಂತ ತೊಗೊಳ್ತಾರೆ. ಸೊ ಈ ಮಾರ್ಕ್ಸು ನಮ್ಮ KPCL ಎಕ್ಸಾಮ್ಗೆ ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿನ ಪಡೆದುಕೊಳ್ಳಿ. ಸೊ ನಿಮಗೆ ಇದೊಂದು ಬಂತಂದರೆ ಇದ್ರದ್ದು ಒಂದು ಕನ್ಫ್ಯೂಷನ್ ಕ್ಲಿಯರ್ ಆಗೋಗುತ್ತೆ. ಸೊ ನೆಗೆಟಿವ್ ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ಇದೆಯಾ, ಇತ್ತು ಅಂದರೆ ಎಷ್ಟು, ಇಲ್ಲ ಅಂತಂದರೆ ತೊಂದರೆನೇ ಇಲ್ಲ. ಇಲ್ಲ ಅಂದರೆ ನೀವು ಎಷ್ಟು ಮಾರ್ಕ್ಸ್ 18 ಮಾರ್ಕ್ ಬಂದರೂ ಅದೇ ಹೈಯೆಸ್ಟ್ ಇತ್ತಂದ್ರೆ ಅದರಲ್ಲಿ ಸೆಲೆಕ್ಷನಾಗಿ ಹೋಗ್ತೀರಾ, 5 ಮಾರ್ಕ್ ಬಂತು ಅದೇ ಹೈಯೆಸ್ಟ್ ಮಾರ್ಕ್ಸ್ ಇತ್ತಂದರೂ ಅದರಲ್ಲೂ ಸೆಲೆಕ್ಷನಾಗಿ ಹೋಗ್ತೀರಾ. ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ಇತ್ತು ಅಂತಂದರೆ ಆವಾಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಮಿನಿಮಮ್ 35 ಮಾರ್ಕ್ಸ್ ಬರಲೇಬೇಕಾಗುತ್ತೆ. ಒಬ್ಬ ಆಸ್ಪಿರೆಂಟು ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ 35 ಮಾರ್ಕ್ಸ್ ಬಂದಿದ್ದ ನಂತರನೇ ಅವನು ಪ್ರಾವಿಷನಲ್ ಲಿಸ್ಟಲ್ಲಿ ಬರೀಬೇಕಾ ಬೇಡ ಅಂತ ಅನ್ನೋದು ಮತ್ತು ಅವ್ರು ಗಳಿಸಿರೋಂಥ ಅಂಕಗಳ ಮೇಲೆ ಆಧಾರವಾಗಿರುತ್ತೆ. ಹಾಗಾಗಿ ಈ ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ಬಗ್ಗೆ ಕ್ಲಾರಿಟಿನ KPCL ಕಡೆಯಿಂದ ಪಡೆದುಕೊಳ್ಳಿ. ನೆಕ್ಸ್ಟ್ ಇದಾಗಿದ ನಂತರ 4ನೇ ಪಾಯಿಂಟ್ ಏನಪ್ಪ ಅಂದರೆ ಅಬೌಟ್ ಕನ್ನಡ ಎಕ್ಸಾಮ್ ಅಂತಂದಾಗ ಕೆಲವರು ನನಗೆ ಮೆಸೇಜಲ್ಲಿ ಮೆನ್ಷನ್ ಮಾಡಿದ್ದಾರೆ ಕಮೆಂಟ್ ಬಾಕ್ಸಲ್ಲಿ, ಏನಂತೇಳಿ, ಸರ್ ಕನ್ನಡ ಎಕ್ಸಾಮ್ ಎಲ್ಲರೂ ಅಟೆಂಡ್ ಮಾಡಬೇಕಾ ಅಂತ ಕೇಳಿದ್ದಾರೆ. ಸೊ ನೋಡಿ, ಕನ್ನಡ ಎಕ್ಸಾಮು 2017-18 ನಮಗೆ ನೋಟಿಫಿಕೇಷನ್ ಬಂದಾಗ ಆ ನೋಟಿಫಿಕೇಷನಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬಗ್ಗೆ. ಏನಪ್ಪ ಅಂದರೆ ಯಾರೆಲ್ಲ ಆಸ್ಪಿರೆಂಟ್ಸು 1 to 10 ಕನ್ನಡ ಮೀಡಿಯಮಲ್ಲಿ ಓದಿದ್ರು ಅವ್ರಿಗೆ ಕನ್ನಡ ಎಕ್ಸಾಮ್ ಇರೋಲ್ಲ. ಅದಾಗಿ ನಂತರ ಒಂದು ವೇಳೆ ನೀವು ಕನ್ನಡ ಮೀಡಿಯಮ್ ಓದದೇ ಇದ್ದರೆ 1 to 10 ಕನ್ನಡನ ಏನು 1 to 10ವರೆಗೂ ಕನ್ನಡ ಎಕ್ಸಾಮ್ನ ನೀವೇನಾದರೂ ಕನ್ನಡ ಸಬ್ಜೆಕ್ಟ್ನ ಫಸ್ಟ್ ಲ್ಯಾಂಗ್ವೇಜ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಓದಿದರೆ ನಿಮಗೆ ಈ ಕನ್ನಡ ಪರೀಕ್ಷೆಯಿಂದ ವಿನಾಯಿತಿ ಎಕ್ಸೆಪ್ಷನ್ ಇರುತ್ತೆ. ಸೊ ಏನಂತ ಹೇಳ್ತೇನೆ, 1 to 10 ಕನ್ನಡ ಮೀಡಿಯಮಲ್ಲಿ ಅಥವಾ 1 to 10ವರೆಗೂ ಕನ್ನಡ ಲ್ಯಾಂಗ್ವೇಜ್ನ ಫಸ್ಟ್ ಲ್ಯಾಂಗ್ವೇಜು ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಓದಿದರೆ ನಿಮಗೆ ಈ ಒಂದು ಕನ್ನಡ ಪರೀಕ್ಷೆಯಿಂದ ವಿನಾಯಿತಿ ಇರುತ್ತೆ. ಈ ಒಂದು ಕನ್ನಡ ಪರೀಕ್ಷೆಯಿಂದ ಎಕ್ಸೆಪ್ಷನ್ ಇರುತ್ತೆ. ನೀವು ಬರೀಬೇಕಾಗಿರೋ ಅವಶ್ಯಕತೆ ಇರಲ್ಲ. ನೀವು ಕನ್ನಡನೇ ಓದಿಲ್ಲ, 1 to 10 ಕನ್ನಡ ಮೀಡಿಯಮ್ ಓದಿಲ್ಲ, 1 to 10ವರೆಗೂ ಕನ್ನಡ ಸಬ್ಜೆಕ್ಟ್ನೇ ಓದಿಲ್ಲ ಅಂತಂದ ಪರಿಸ್ಥಿತಿಯಲ್ಲಿ ಕಂಪಲ್ಸರಿ ಕನ್ನಡ ಎಕ್ಸಾಮು ಬರೀಲೇಬೇಕಾಗುತ್ತೆ. ಅದಾದ ನಂತರ ಕೆಲವರು ನಮ್ಮಲ್ಲಿ
ಆಸ್ಪಿರೆಂಟ್ಸಲ್ಲಿ ಕೆಲವು ಹೊರನಾಡು ಕನ್ನಡಿಗರಿದ್ದಾರೆ. ಹೊರನಾಡು ಕನ್ನಡಿಗರಂದರೆ ಆಂಧ್ರದವರು, ತೆಲಂಗಾಣದವರು, ತಮಿಳವರು ಈ ಥರ ಎಲ್ಲ ಇದ್ದಾರೆ. ಸೊ ಅವರು ಈ ಎಕ್ಸಾಮ್ನ ಬರೀಲೇಬೇಕಾಗಿರುತ್ತೆ, ಯಾಕಂದರೆ ಅವ್ರು ಕನ್ನಡನೇ ಓದಿರಲ್ಲ. ಇನ್ ಕೇಸ್ ಅವರು ನಮ್ಮ ಸ್ಟೇಟಲ್ಲಿ ಓದಿ ಕನ್ನಡ ಮೀಡಿಯಮಲ್ಲಿ ಓದಿರ್ತಾರೆ ಅಥವಾ 1 to 10th ಅವ್ರು ಕನ್ನಡನ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಓದಿದ್ದಾರೆ ಅಂದರೆ ಅವ್ರಿಗೂ ವಿನಾಯಿತಿ ಇರುತ್ತೆ. ಅವರು ಬೇರೆ ರಾಜ್ಯದವ್ರು ಆಗಿದ್ದರೂ ನಮ್ಮ ಸ್ಟೇಟಲ್ಲಿ ಓದಿರೋ ಕನ್ನಡದ ಎಕ್ಸೆಪ್ಷನ್ ಇರುತ್ತೆ. ಸೊ ಇಲ್ಲಿಗೆ ಕ್ಲಾರಿಟಿ ಏನು, 1 to 10th ಕನ್ನಡ ಮೀಡಿಯಮ್ ಓದಿದರೆ ನೀವು ಬರೀಬೇಕಾಗಿದ್ದ ಅವಶ್ಯಕತೆ ಇರಲ್ಲ. 1 to 10th ಕನ್ನಡ ಲ್ಯಾಂಗ್ವೇಜ್ನ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಓದಿದರೆ ನಿಮಗೆ ಈ ಕನ್ನಡ ಪರೀಕ್ಷೆ ಬರೆಯುವಂಥ ಅವಶ್ಯಕತೆ ಇರಲ್ಲ. ಇನ್ನು ಇವೆರಡು ಬಿಟ್ಟು ಬೇರೆ ಯಾವುದೇ ಕೇಸ್ ಇದ್ದರೆ ಕನ್ನಡ ಲ್ಯಾಂಗ್ವೇಜ್ನ ಬರೀಬೇಕಾಗುತ್ತೆ. ಇದ್ರ ಬಗ್ಗೆ ಏನೇ ಕನ್ಫ್ಯೂಷನ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಅದನ್ನು ನೋಡಿ ನಾನು ನಿಮಗೆ ಕಮೆಂಟ್ನ ರಿಪ್ಲೈ ಕೊಡ್ತೇನೆ. ಅದಾಗಿ ನಂತರ ಇದ್ರ ಬಗ್ಗೆ ಇನ್ನೊಂದು ಪಾಯಿಂಟು ಇದೆ, ಇದು ನಿಮಗೆ ಕ್ಲಿಯರ್ ಆಗಿರುತ್ತೆ. ಇದು ನಾನು ಈ ಪಾಯಿಂಟ್ನ ಕನ್ಸಿಡರ್ ಮಾಡೋದು ಈ 2 ಪಾಯಿಂಟ್ನ ಹೇಳೋದಕ್ಕಾಗ ಇನ್ನೊಂದು ಪಾಯಿಂಟ್ನ ಹೇಳೋದಕ್ಕೆ ಏನಂದರೆ, ಇನ್ ಕೇಸ್ ಕನ್ನಡ ಎಕ್ಸಾಮು ಈ ಹೊರನಾಡು ಕನ್ನಡಿಗರಿಗೆ ಅಥವಾ ಕನ್ನಡನೇ ಓದದೇ ಇರೋರು ಬರೀಬೇಕಾಯಿತು ಅಂತಂದರೆ ಯಾವ ಥರ ಕನ್ನಡ ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ ಅನ್ನೋದ್ರ ಬಗ್ಗೆ ನೀವು KPCL ಕಡೆಯಿಂದ ಸ್ಪಷ್ಟನೆ ಬರೀಬೇಕು. ನೋಡಿ, 2017 ಆಗಿದ ನಂತರ 2019ರಲ್ಲಿ ಕೆಲವು ಆಸ್ಪಿರೆಂಟ್ಸ್ಗೆ ಕನ್ಫ್ಯೂಷನ್ ಇತ್ತು, 24ರಲ್ಲಿ ಇನ್ನಷ್ಟು ಆಸ್ಪಿರೆಂಟ್ಸ್ಗೆ ಕನ್ಫ್ಯೂಷನ್ ಬಂತು. ಅದಾಗಿ ನಂತರ ಕೋರ್ಟಲ್ಲಿ ಕೂಡ ಒಂದು ಪಾಯಿಂಟ್ನ ರೈಸ್ ಮಾಡಿರ್ತಾರೆ ಹೈಕೋರ್ಟಲ್ಲಿ. ಮತ್ತು ಈ ಎಕ್ಸಾಮನ್ನು ಕೂಡ ನಡೆದಿರುತ್ತೆ, ಕನ್ನಡ ಕಂಪಲ್ಸರಿ ಕನ್ನಡ ಎಕ್ಸಾಮು. ಸೊ ಏನಪ್ಪ ಕನ್ಫ್ಯೂಷನ್ ಇತ್ತು ಅಂದರೆ, ಇಲ್ಲಿ ನೋಡಿ KPSCನಲ್ಲಿ ನಿಮಗೆ ಗೊತ್ತಿರಬೇಕು, ಒಂದು ಸರ್ಕ್ಯುಲರ್ ಬಂತು, ಏನು ಕನ್ನಡ ಎಕ್ಸಾಮ್ ನಡೆಯುತ್ತೆ, 150 ಮಾರ್ಕ್ಸ್ಗೆ ಇರೋದನ್ನು 100 ಮಾರ್ಕ್ಸ್ಗೆ ಮಾಡಿ ಅಥವಾ 100 ಮಾರ್ಕ್ಸ್ಗೆ ಇರೋದನ್ನು 150 ಮಾರ್ಕ್ಸ್ಗೆ ಮಾಡಿಬಿಟ್ಟು ಏನು ಮಾಡ್ತಾರೆ, MCQsನ ತೆಗೆದಾಕಿ ರಿಟರ್ನ್ ಎಕ್ಸಾಮ್ ಮಾಡಿರ್ತಾರೆ. ಸೊ ಅದೇ ಫಾರ್ಮೇಟು ನಮ್ಮ KPCL ಕೂಡ ಫಾಲೋ ಮಾಡುತ್ತಾ ಇಲ್ಲ. ಈ ಸಲ ನಾವು ಕನ್ನಡ ಎಕ್ಸಾಮ್ ಬರೆಯೋದೇ ಆದರೆ, ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬರೀಬೇಕಂತ ಪರಿಸ್ಥಿತಿನೇ ಬಂತು ಅಂದರೆ ಯಾವ ರೀತಿ ಪ್ಯಾಟರ್ನ್ ಮಾಡ್ತೀರಾ, ಏನು 100 ಮಾರ್ಕ್ಸ್ಗಿರುತ್ತಾ ಕನ್ನಡ ಎಕ್ಸಾಮು ಅಥವಾ 150 ಮಾರ್ಕ್ಸ್ಗಿರುತ್ತಾ? ಒಂದು ವೇಳೆ 100 ಆಗಲಿ 150 ಮಾರ್ಕ್ಸನ್ನ ಆಗಲಿ, ಇವೆರಡರಲ್ಲಿ ಯಾವುದೇ ಆದರೂ ಕನ್ಸಿಡರ್ ಮಾಡಿದ ನಂತರ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ, ಏನು MCQs ಇರುತ್ತಾ ಅಥವಾ ಥಿಯರಿ ಬರೀಬೇಕಾ? ಥಿಯರಿ ಅಂದರೆ ಪ್ರಶ್ನೆ ನಿಮಗೆ ಗೊತ್ತಿರುತ್ತೆ, ಪ್ರಶ್ನೆ ಕೇಳ್ತಾನೆ ಅದು ಉತ್ತರ ಬರೆಯೋದು. ಸೊ ಏನು MCQ ಕನ್ಸಿಡರ್ ಮಾಡ್ತಾರಾ ಅಥವಾ ಥಿಯರಿ ಕನ್ಸಿಡರ್ ಮಾಡ್ತಾರಾ? ಸೊ ಈ 2 ಪಾಯಿಂಟ್ಸ್ನ KPCL ಕಡೆಯಿಂದ ನೀವು ಕ್ಲಾರಿಟಿನ ಪಡ್ಕೊಳ್ಬೇಕು. ಸೊ ಕನ್ನಡ ಎಕ್ಸಾಮ್ ಏನು 100ಗೆ 150ಗೆ ಇರುತ್ತಾ, ಇನ್ ಕೇಸ್ 100 ಇರಲಿ 150 ಇರಲಿ, ಏನು MCQs ಇರುತ್ತಾ ಥಿಯರಿ ಇರುತ್ತಾ? ಇವೆರಡರ ಕ್ಲಾರಿಟಿ ಪಡ್ಕೊಂಡ್ರೆ ಈ ಒಂದು ಕನ್ನಡ ಎಕ್ಸಾಮಿನ ಒಂದು ಕನ್ಫ್ಯೂಷನ್ ಕ್ಲಿಯರ್ ಆಗೋಗುತ್ತೆ. ಸೊ ಯಾರೆಲ್ಲ ಕನ್ನಡ ಎಕ್ಸಾಮ್ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬರೆಯುವಂಥ ಅವಶ್ಯಕತೆ ಇದೆ ಅವರು ಈ ಒಂದು ಪಾಯಿಂಟ್ಸ್ ಬಗ್ಗೆ ಗಮನದಲ್ಲಿ ಇಟ್ಕೊಂಡು ಕ್ಲಾರಿಟಿನ ಪಡೆದುಕೊಳ್ಳಿ. ಇನ್ನು ಕೊನೆಯಾದ ಪಾಯಿಂಟು ನೋಡಿ, ಅಬೌಟ್ ಎಕ್ಸಾಮ್ ಪ್ಯಾಟ್ರನ್. ಏನಪ್ಪ ಇದು ಎಕ್ಸಾಮ್ ಪ್ಯಾಟ್ರನ್? ಎಲ್ಲರಿಗೂ ಗೊತ್ತಿದೆ ಅಲ್ಲ ಸರ್, KPCL ಮಾಡೋದೇ ಟೆಕ್ನಿಕಲ್ಲು, ಪ್ಯೂರ್ಲಿ ಟೆಕ್ನಿಕಲ್, ಹಾಗಾಗಿ ನಮಗೆ ಎಕ್ಸಾಮ್ ಪ್ಯಾಟ್ರನ್ ಗೊತ್ತಿದೆ ಅಂತ ಕೆಲವು ಸ್ಟೂಡೆಂಟ್ಸ್ ಕೇಳ್ಬೋದು. ಇಲ್ಲಿ ನೋಡಿ, ಇಲ್ಲಿ ಎಕ್ಸಾಮ್ ಪ್ಯಾಟ್ರನ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ಈ 2024ರಲ್ಲಿ ನಡೆದಾಗ ಕೆಲವು ಸ್ಟೂಡೆಂಟ್ಸು ಕನ್ಫ್ಯೂಷನ್ ಆಗೋದ್ರು, ಯಾವಾಗ ಅವ್ರ ಕೈಗೆ ಪೇಪರ್ ಬಂದಿದ್ದ ನಂತರ. ಸೊ ಏನು ಸರ್ ಏನಂತ ಕನ್ಫ್ಯೂಷನ್ ಆಯಿತು ಅಂತಂದರೆ, ನೋಡಿ KPCL ಪ್ಯೂರ್ಲಿ ಟೆಕ್ನಿಕಲ್ ಎಕ್ಸಾಮ್ನ ಮಾಡ್ತಾರಂತ ಗೊತ್ತು. ಮೆಕ್ಯಾನಿಕಲ್, ಸಿವಿಲ್, ಎಲೆಕ್ಟ್ರಿಕಲ್, EC ಹಾಗೂ ಆಟೋಮೊಬೈಲ್ ಬ್ರಾಂಚ್ ಅವರಿಗೆ ಪ್ಯೂರ್ಲಿ ಟೆಕ್ನಿಕಲು 100 ಮಾರ್ಕ್ಸ್ಗೆ ಕಂಡಕ್ಟ್ ಮಾಡ್ತಾರಂತೆ ಎಲ್ಲರಿಗೂ ಗೊತ್ತಿದೆ, 100 ಮಾರ್ಕ್ಸ್ಗೆ ಅಲ್ವಾ? ಆದರೆ ಇಲ್ಲಿ ಏನಪ್ಪ ಅಂತ ಕನ್ಫ್ಯೂಷನ್ ಕಾಡ್ತಿರೋದಂದರೆ, ಈ 100 ಮಾರ್ಕ್ಸು ECಗೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಗೆ ಹಾಗೂ ಆಟೋಮೊಬೈಲ್ ಬ್ರ್ಯಾಂಚ್ ಅವ್ರಿಗೆ ಒಂದಿಷ್ಟು ಕನ್ಫ್ಯೂಷನ್ ಇದೆ. ನೋಡಿ, ಮೆಕ್ಯಾನಿಕಲು ಹಾಗೂ ಟ್ರಿಪಲಿ ಹಾಗೂ ಸಿವಿಲು, ಮೆಕ್ಯಾನಿಕಲ್, ಟ್ರಿಪಲಿ ಹಾಗೂ ಸಿವಿಲ್ ಅವರಿಗೆ ಕನ್ಫ್ಯೂಷನ್ ಇಲ್ಲ. ಯಾಕಂದರೆ 100ಗೆ 100 ಮಾರ್ಕ್ಸು, 100ಗೆ 100 ಮಾರ್ಕ್ಸು ಅವರ ಬ್ರ್ಯಾಂಚಿಗೆ ಸಂಬಂಧಪಟ್ಟಂಥ ಕ್ವಶನ್ಸ್ ಇರುತ್ತೆ ಅಲ್ವಾ, ಅವರ ಬ್ರ್ಯಾಂಚಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿರುತ್ತೆ. ಟ್ರಿಪಲಿಗೂ ಅಷ್ಟೇ 100ಕ್ಕೆ 100 ಪ್ರಶ್ನೆಗಳು 100 ಮಾರ್ಕ್ಸು, 100 ಕ್ವಶನ್ಸ್ 100 ಮಾರ್ಕ್ಸು ಎಲ್ಲದನ್ನು ಅವ್ರ ಬ್ರ್ಯಾಂಚಿಗೆ ಸಂಬಂಧಪಟ್ಟಿದ್ದೇ ಇರುತ್ತೆ. ಸಿವಿಲ್ ಅವ್ರಿಗೂ ಕನ್ಫ್ಯೂಷನ್ ಇಲ್ಲ, ಯಾಕಂದರೆ 100ಗೆ 100 ಕ್ವಶನ್ಸ್ನು 100 ಮಾರ್ಕ್ಸ್ನು ಏನಾಗಿರುತ್ತೆ, ಅವರ ಬ್ರ್ಯಾಂಚಿಗೆ ಸಂಬಂಧಪಟ್ಟಿರೋಂಥದ್ದೇ ಇರುತ್ತೆ. ಸಿವಿಲ್ ಅವ್ರನ್ನೂ 100 ಕ್ವಶನ್ಸು ಸಿವಿಲಿಗೆ ಸಂಬಂಧಪಟ್ಟಿರೋದು, ಎಲೆಕ್ಟ್ರಿಕಲಲ್ಲೂ 100 ಕ್ವಶನ್ಸು ಅವ್ರ ಬ್ರಾಂಚಿಗೆ ಸಂಬಂಧಪಟ್ಟಿದ್ದು, ಮೆಕ್ಯಾನಿಕಲ್ ಅವ್ರಿಗೂ 100 ಕ್ವಶನ್ಸು ಅವ್ರ ಬ್ರಾಂಚಿಗೆ ಸಂಬಂಧಪಟ್ಟಿದ್ದು. ಇಲ್ಲಿ ಮೇಯ್ನ್ ಕನ್ಫ್ಯೂಷನ್ ಇರೋದು ಯಾರಿಗೆ? ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅವರಿಗೆ ಹಾಗೂ ಆಟೋಮೊಬೈಲ್ ಇಂಜಿನಿಯರಿಂಗ್ ಅವರಿಗೆ. ಏನೆಂಥ ಕನ್ಫ್ಯೂಷನ್ ಅಂದರೆ, ಇವರು ಬರೆಯುವಂಥ ಪ್ರಶ್ನೆ ಪತ್ರಿಕೆ 70-30 ಥರ ಇರುತ್ತೆ ಅಲ್ವಾ? 2017-18ರಲ್ಲಿ ನೀವು ಇದೇ ಥರನೇ ಫೇಸ್ ಮಾಡಿದ್ದೀರ, 70-30. ಸೊ ಇಲ್ಲಿ ಏನು 70-30 ಅಂದರೆ, 70 ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, 30 ಎಲೆಕ್ಟ್ರಿಕಲ್ ಬಗ್ಗೆ. ಅದೇ ಥರನೇ ಆಟೋಮೊಬೈಲ್ ಇಂಜಿನಿಯರಿಂಗು 70 ಆಟೋಮೊಬೈಲು, 30 ಮೆಕ್ಯಾನಿಕಲ್, ಅಥವಾ ಹಿಂಗೂ ಇರುತ್ತೆ. ಇದು EC ಇದು ಏನು ಎಲೆಕ್ಟ್ರಿಕಲ್ಲು, ಅಥವಾ ಇದು ಹಿಂಗೆ ಎಲೆಕ್ಟ್ರಿಕಲ್ಲು ಇದು EC,
ಈ ಒಟ್ಟಾರೆ ಹಿಂಗೆ ಮಾಡಿಬಿಟ್ಟು 70-30 ಈ ಥರ ಮಾಡಿ ಪ್ರಶ್ನೆ ಪತ್ರಿಕೆನ ರೆಡಿ ಮಾಡ್ತಾರೆ. ಅದೇ ಥರನೇ ಇಲ್ಲೂ ಅಷ್ಟೇ 70 ಮೆಕ್ಯಾನಿಕಲು, 30 ಆಟೋಮೊಬೈಲ್, ಅಥವಾ 70 ಆಟೋಮೊಬೈಲ್ ಪ್ರಶ್ನೆಗಳು, 30 ಮೆಕ್ಯಾನಿಕಲ್ ಪ್ರಶ್ನೆಗಳು. ಇದು ಒಂದು ಕನ್ಫ್ಯೂಷನ್ ಕಾಡ್ತಾ ಇತ್ತು ಮೊನ್ನೆ ಅಟೆಂಡ್ ಮಾಡಿದಾಗ. ನಮಗೇನು 100 ಪ್ರಶ್ನೆ ನಮ್ಮ ಮೆಕ್ಯಾನಿಕಲ್ದೇ ಬರುತ್ತಾ ಆಟೋಮೊಬೈಲ್ ಬರುತ್ತಾ ಅಂತ ಕನ್ಫ್ಯೂಷನ್ ಇತ್ತು. ಸೊ ಈ ಎರಡು ಕ್ಲಾರಿಟಿ ಬಗ್ಗೆನೂ ನೀವು KPCL ಕಡೆಯಿಂದ ಪಡಿಬೇಕು. ಆಟೋಮೊಬೈಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಟೂಡೆಂಟ್ಸ್ ಈ ಎಕ್ಸಾಮನ್ನು ಅಟೆಂಡ್ ಮಾಡ್ತಿದ್ರೆ ಈ ಒಂದು ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಒಂದು ಸ್ಪಷ್ಟನೆ ಪಡೆದುಕೊಳ್ಳಿ. ಏನು ನಮಗೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅವ್ರು ಅಟೆಂಡ್ ಮಾಡ್ತಾರೆ ಅಂದರೆ 100 ಕ್ವಶನ್ಸ್ CCಗೆ ಸಂಬಂಧಪಟ್ಟಿದ್ದ, ಅಥವಾ 100ಅಲ್ಲಿ 70 ಕ್ವಶನ್ಸು 30 ಕ್ವಶನ್ಸ್ ಹಿಂಗೆ ಸ್ಪ್ಲಿಟ್ ಮಾಡ್ತಿದ್ರೆ ಅಂದರೆ ಯಾವ ಥರ ಮಾಡಿ ಕೊಡ್ತಾರೆ ಪ್ರಶ್ನೆ ಪತ್ರಿಕೆನ, ಇದರದ್ದೊಂದು ಕ್ಲಾರಿಟಿ ತೊಗೊಳ್ಳಿ. ಅದೇ ಥರನೇ ಆಟೋಮೊಬೈಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಅಷ್ಟೇ 100 ಪ್ರಶ್ನೆ ಆಟೋಮೊಬೈಲ್ ಬಗ್ಗೆ ಇರುತ್ತಾ, ಅಥವಾ 100ನ್ನ 70-30 ಮಾಡ್ತೀರಾ ಅನ್ನಂಗಾದರೆ 70 ಯಾವುದು 30 ಯಾವುದು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟನೆನ KPCL ಕಡೆಯಿಂದ ನೀವು ಪಡಿಬೇಕು. ಸೊ ಇಷ್ಟನ್ನು ನೀವು ಕ್ಲಾರಿಟಿನ ಪಡೆದುಕೊಂಡಿದ್ದೀರ ಅಂದರೆ ನನ್ನ ಪ್ರಕಾರ ಯಾವುದೇ ಥರದ ಡೌಟು ನಿಮ್ಮಲ್ಲಿರಲ್ಲ. ಎಕ್ಸಾಮ್ನ ಅಟೆಂಡ್ ಮಾಡೋದಕ್ಕೆ ನಿಮ್ಮ ಹತ್ರ ಇರುವಂಥ ಎಲ್ಲ ಕನ್ಫ್ಯೂಷನ್ಸ್ ಕ್ಲಿಯರ್ ಆಗಿರುತ್ತೆ. ಈಸಿಯಾಗಿ ಮೈಂಡ್ನ ಫ್ರೀಯಾಗಿ ರಿಲ್ಯಾಕ್ಸಾಗಿ ಇಟ್ಕೊಂಡು ಎಕ್ಸಾಮ್ನ ಅಟೆಂಡ್ ಮಾಡ್ಬರೋದು. ಇಲ್ಲದೇ ಇದ್ದರೆ ಈ ಪ್ರಶ್ನೆಗಳು ನಿಮಗೆ ಕಾಡ್ತಾ ಇರುತ್ತೆ, ಅಲ್ಲಿ ಹೋಗ್ತೀರಾ ಕ್ವಶನ್ ಮಾರ್ಕ್ ಬೀಳುತ್ತೆ, ಯಾವ ಥರ ಬರುತ್ತೆ, ಯಾವ ಥರ ಕೇಳ್ತಾರೆ, ಯಾವ ಥರ ಮಾಡ್ತಾರೆ, ನೆಗೆಟಿವ್ ಇರುತ್ತಾ ಇಲ್ಲ. ಕನ್ನಡ ಎಕ್ಸಾಮ್ಗೆ 100 ಮಾರ್ಕ್ಸ್ ಇರುತ್ತಾ, 150 ಮಾರ್ಕ್ಸ್ ಇರುತ್ತೆ, ಏನು MCQs ಇರುತ್ತಾ, ಥಿಯರಿ ಇರುತ್ತಾ, ನಾನು ಯಾವ ಥರ ಪ್ರಿಪೇರ್ ಆಗಬೇಕು, ಥಿಯರಿ ದಿಕ್ಕಿನಲ್ಲಿ ಪ್ರಿಪೇರ್ ಆಗಬೇಕಾ, MCQ ದಿಕ್ಕಿನಲ್ಲಿ ಪ್ರಿಪೇರ್ ಆಗಬೇಕಾ. ಒಂದು ವೇಳೆ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ನೋಡೋದಾದರೆ ಏನು ಆಟೋಮೊಬೈಲ್ EC ಅವ್ರಿಗೆ ಇವ್ರಿಗೆ ಮೇನ್ ಕನ್ಫ್ಯೂಷನ್ ಕಾಡೋದು ಏನು ಮ್ಯಾಗೆ ಎಲೆಕ್ಟ್ರಿಕಲೇ ಓದಬೇಕಾ, ECನೇ ಓದಬೇಕಾ, ಅಥವಾ ಎರಡೂ ಓದಬೇಕಾ ಅನ್ನೋದೊಂದು ಕನ್ಫ್ಯೂಷನ್. ಅದೇ ಥರನೇ ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ಏನು ನಾನು ಎಷ್ಟಾದರೂ ಅಟೆಂಡ್ ಮಾಡಿದ್ರು ನಡೆಯುತ್ತಾ, ಅಥವಾ ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ಗಂತೂ ಕ್ರಾಸ್ ಆಗೋ ರೀತಿಯಲ್ಲಿ ಅಟೆಂಡ್ ಮಾಡಬೇಕಾ ಅನ್ನೋದೊಂದು ಕನ್ಫ್ಯೂಷನ್ನೂ ಇರುತ್ತೆ. ಸೊ ನೆಗೆಟಿವ್ ಮಾರ್ಕಿಂಗ್ ಬಗ್ಗೆನೂ ಇದ್ರ ಬಗ್ಗೆನೂ ಸ್ಪಷ್ಟನೆ ಪಡಿಲೇಬೇಕು. ಸೊ ಈ 5 ಪಾಯಿಂಟ್ ಏನಿದೆಯಲ್ಲ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವುಗಳನ್ನ ನಿಮ್ಮ ಗಮನಕ್ಕೂ ತಂದಿದ್ದೀನಿ. ಸೊ ನಿಮಗೆ ಇದು ಇಂಪಾರ್ಟೆಂಟ್ ಪಾಯಿಂಟ್ ಇದ್ದಾವೆ, ಇವುಗಳ ಬಗ್ಗೆ ನಾವು ಕ್ಲಾರಿಟಿನ ಪಡೆದುಕೊಳ್ಳೇಬೇಕು ಅನಿಸ್ತಂದರೆ KPCL ಅವ್ರನ್ನ ಒಂದು ಕಡೆ ಫೋನ್ ಮಾಡಾದರೂ ಕೇಳಿ, ಹೆಲ್ಪ್ಲೈನ್ ನಂಬರ್ಗಾದರೂ ಕಾಲ್ ಮಾಡಿ ಆದರೂ ಕೇಳಿ, ಇಲ್ಲಾಂದರೆ ಕಾರ್ಪೊರೇಟ್ ಆಫೀಸ್ಗೆ ವಿಸಿಟ್ ಮಾಡಿ ಆದರೂ ಅಲ್ಲಿ ಒಂದು ಕ್ಲಾರಿಟಿನ ಪಡೆದುಕೊಳ್ಳಿ. ಯಾವಾಗ ಅವ್ರು ಅಫಿಷಿಯಲ್ ಸರ್ಕ್ಯುಲರ್ ಕೊಡ್ತಾರಲ್ವ ನಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ವಿ ಅಂಥೇಳಿ, ಆ ಸರ್ಕ್ಯುಲರ್ ಬಂದಿದ್ದ ನಂತರ ಈ ಒಂದು ಕ್ಲಾರಿಟಿ ಬಗ್ಗೆ KPCL ಕಡೆಯಿಂದ ಪಡೆದುಕೊಳ್ಳಿ. ನೋಡಿ KPCL ಅವರು ಈ ಪಾಯಿಂಟ್ಸ್ನ ಅವರೇನು ತಿರಸ್ಕರಿಸಲ್ಲ, ಯಾಕಂದರೆ ಇದು ನಿಮ್ಮ ಒಂದು ಒಳ್ಳೆಯದಕ್ಕಾಗಿಯೇ ಕೇಳ್ತಿರೋದಲ್ಲ. ಈ ಹಿಂದೆ ನಡೆದಿರುವಂಥ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡೋದಕ್ಕೆ ನೀವು ಈ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಸೊ KPCL ಅವರು ಕೂಡ ಅರ್ಥ ಮಾಡ್ಕೊಳ್ತಾರೆ, ಅವ್ರೂ ಈ ಪ್ರಶ್ನೆಗಳಿಗೆ ಉತ್ತರನ ಕೊಡ್ತಾರಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಈ ಪಾಯಿಂಟ್ಸ್ನ ಒಂದು ಕ್ಲಾರಿಟಿನ ಪಡೆದುಕೊಳ್ಳಿ. ಸೊ ನೀವು ಅಂದ್ಕೊಳ್ಬೋದು ಸರ್ ಇದು ನೋಟಿಫಿಕೇಷನಲ್ಲೇ ಮೆನ್ಷನ್ ಮಾಡಿಲ್ಲ, ನೀವು ಯಾಕೆ ತರ್ತಿದ್ದೀರ ಅಂತೇಳಿ. ನೋಡಿ ಇಲ್ಲಿವರೆಗೂ ನಾವು ಅಂದ್ಕೊಂಡೇ ಮಿಸ್ಟೇಕ್ ಮಾಡ್ಕೊಂಡಿರೋದು, ಅಂದ್ಕೊಳ್ಳೋದು ಬೇಡ, ಒಂದು ಕ್ಲಾರಿಟಿನ ಪಡೆದುಕೊಂಬಿಡಿ. ಇದು ನೆಗ್ಲಿಜಿಬಲ್ ಕ್ವಶನ್ಸೇ ಇರ್ಬೋದು, ಆದರೂ ಸಮಸ್ಯೆನ ತರುವಂಥ ಪ್ರಶ್ನೆಗಳಾಗಿರೋ ಕಾರಣದಿಂದ ಒಂದು ಕ್ಲಾರಿಟಿನ ಪಡೆದುಕೊಳ್ಳಿ. ಮುಂದಿನ ದಿನಗಳಲ್ಲಿ ಆಗುವಂಥ ನೋಟಿಫಿಕೇಷನಿನ ಪ್ರಾಸೆಸ್ನ ತಡೆ ಹಿಡಿಯದಂತೆ, ಅದನ್ನು ಲಾಂಗ್ ಟರ್ಮ್ ಆಗಿ ಎಳೆಯೋದಂತೆ ಆದಷ್ಟು ಬೇಗನೆ ಮುಗಿಬೇಕಂದ್ರೆ ಈ ಥರದ ಪಾಯಿಂಟ್ಸ್ ಬಗ್ಗೆ ನಾವು ಕ್ಲಾರಿಟಿನ ಪಡೆದುಕೊಂಡು ಎಕ್ಸಾಮ್ಸ್ನ ಅಟೆಂಡ್ ಮಾಡಬೇಕು. ಇಲ್ಲೇ ಇದ್ದರೆ ನೋಟಿಫಿಕೇಷನು 5 ವರ್ಷ 10 ವರ್ಷ 20 ವರ್ಷ ಹೋಗ್ತಾನೇ ಇರುತ್ತೆ, ನಿಮ್ಮ ಏಜು ಹೋಗುತ್ತೆ, ಕೆರಿಯರು ಕ್ರಾಸ್ ಆಗೋಗುತ್ತೆ, ಇರುವಂಥ ಅಪಾರ್ಚುನಿಟೀಸು ಲಾಕ್ ಆಗೋಗ್ತವೆ. ಅವುಗಳೆಲ್ಲವನ್ನೂ ನಾವು ಪಾರಾಗಿ ಮುಂದಕ್ಕೆ ಹೋಗ್ಬೇಕಂದ್ರೆ ಈ ಥರ ಸಮಸ್ಯೆಗಳನ್ನು ನಾವು ಕ್ಲಿಯರ್ ಮಾಡಿಕೊಳ್ಬೇಕು. ಹಾಗಾಗಿ KPCL ಅವರು ಅಫಿಷಿಯಲ್ ಸರ್ಕ್ಯುಲರ್ ಕೊಟ್ಟಿದ್ದ ನಂತರ ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ದೀವಿ ಹೈಕೋರ್ಟಿನ ಡಿಸಿಷನ್ ಪ್ರಕಾರ ಅಂತ ಒಂದು ನೋಟಿಫಿಕೇಷನ್ ಅಥವಾ ಸರ್ಕ್ಯುಲರ್ನ ತಮ್ಮ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ಕೊಳ್ತಾರೆ, ಅಥವಾ KAದಲ್ಲಾದರೂ ಅಪ್ಲೋಡ್ ಮಾಡ್ತಾರೆ. ನಾನು ಅದನ್ನು ಅಪ್ಲೋಡ್ ಮಾಡಿದ್ದೆ ಅಥವಾ ಗಮನಕ್ಕೆ ಅವರು ಅಪ್ಲೋಡ್ ಮಾಡಿದ್ದೆ ವೆಬ್ಸೈಟಲ್ಲಿ, ನಾನು ನಿಮ್ಮ ಗಮನಕ್ಕೆ ತರ್ತೀನಿ. ಅದಾಗಿದ ನಂತರ ಈ ಪ್ರಶ್ನೆಗಳ ಬಗ್ಗೆ ನೀವು ಕ್ಲಾರಿಟಿ ಪಡೆದುಕೊಳ್ಳಬೇಕು. ಆಸ್ಪಿರೆಂಟ್ಸ್ ಏನಿದಾರಲ್ಲ, ನೀವು ಈ ಕ್ಲಾರಿಟಿನ ಪಡೆದುಕೊಂಡೇ ಎಕ್ಸಾಮಿನ ಹಾಲ್ಗೆ ಕಾಲಿಡಿ. ಇವುಗಳನ್ನ ಕ್ಲಾರಿಟಿನ ಪಡೆದುಕೊಳ್ಳದೆ ನೀವು ಎಕ್ಸಾಮ್ ಹಾಲ್ ಕಾಲಿಟ್ಟರೆ ಇವು ಒಂದೋಗಿ ಇನ್ನೊಂದಾಗೋಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಇದನ್ನು ನೆಗ್ಲಿಜೆನ್ಸ್ ಮಾಡಿಕೊಳ್ಬೇಡಿ. ಸೊ ಇಲ್ಲಿವರೆಗೆ ಆಗಬೇಕಾಗಿರೋಂಥ ಮಿಸ್ಟೇಕ್ಸ್ ಆಗೋಗಿದ್ದಾವೆ, ಅವುಗಳ ಬಗ್ಗೆ ಮರೀರಿ. ಇನ್ನು ಮುಂದಾದರೂ ನೋಟಿಫಿಕೇಷನ್ ಭಾಳ ಬೇಗನೆ ಆಗಲಿ ಅಂತ ಹೇಳಿ ನಾನು ಕೋರ್ಕೊಳ್ತಾ ಇದ್ದೀನಿ. ಸೊ ಯಾರೆಲ್ಲ ಈ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದೀರಾ, ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾರೆಲ್ಲ ತಮ್ಮ ಪ್ರಯತ್ನ ಮಾಡ್ತಿದ್ದೀರಾ, ಇನ್ನೂ ನೋಡೋಣ ಅನ್ನೋ ಪ್ರಯತ್ನ ಇಟ್ಕೊಂಡಿದ್ದೀರಾ, ಅಂದರೆ ಕೋರ್ಟ್ಗೆ ಹೋಗೋದಾಗಲಿ ಬೇರೆ ವಿಚಾರಗಳಲ್ಲಿ ಯಾವುದೇ ಇದ್ದರೂ ತಮ್ಮ ಪ್ರಯತ್ನನ ಅವ್ರವ್ರು ಮಾಡಲಿ. ಯಾಕಂದರೆ ಯಾರೂ ಅವರು ಪ್ರಯತ್ನ ಮಾಡ್ತಿರೋದು ತಪ್ಪಲ್ಲ, ಅವ್ರಿಗೊಂದು ಆಸೆಗಳಿರುತ್ತೆ ಬೇಗನೆ ಮುಗಿಬೇಕು ಅಂತ ಹೇಳಿ. ಸೊ ಯಾರ್ಯಾರು ಪ್ರಯತ್ನ ಏನೇನು ಮಾಡ್ತಾರೋ ಅವರೆಲ್ಲ ಮಾಡಿ, ಆದರೆ ಪ್ರಿಪರೇಷನ್ ಮಾಡ್ಕೊಳ್ಳೋದನ್ನು ಬಿಡೋಕ್ಕೆ ಹೋಗಬೇಡಿ. ಯಾಕಂದರೆ ಹೈಕೋರ್ಟಲ್ಲೂ ಡಿಸಿಷನ್ ಬಂದಿದೆ, ಸುಪ್ರೀಂ ಕೋರ್ಟಲ್ಲೂ ಡಿಸಿಷನ್ ಬಂದಿದೆ. ಇನ್ನೇನೇ ಬಂದರೂ ಮತ್ತೆ ಎಕ್ಸಾಮೇ ಆಗಬೇಕು ಅಂತ ಬರ್ಬೋದು. ಹಾಗಾಗಿ ನಿಮ್ಮ ಪ್ರಿಪರೇಷನ್ಗಳನ್ನು ಮಾಡ್ತಾಯಿರಿ, ನೆಗ್ಲಿಜೆನ್ಸ್ ಮಾಡೋಕ್ಕೆ ಹೋಗಬೇಡಿ. ಇನ್ ಕೇಸ್ ಕೋರ್ಟಲ್ಲಿ ಎಕ್ಸಾಮ್ ಇಲ್ಲ ನೋಡಿ ಅಪಾಯಿಂಟ್ಮೆಂಟ್ ಲೆಟರ್ ಕೊಡಿ ಅಂದರೆ ಯಾರೆಲ್ಲ ಸೆಲೆಕ್ಷನ್ ಆಗಿದ್ದಾರೆ ಅವ್ರಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಬಿಟ್ಟು ನೋಟಿಫಿಕೇಷನ್ ಬೇಗನೆ ಆಗಲಿ. ಇನ್ ಕೇಸ್ ಇಲ್ಲ ಎಕ್ಸಾಮ್ ಆಗಲೇಬೇಕು ಅಂತ ಬಂತಂದರೆ ಯಾರೆಲ್ಲ ಪ್ರಿಪರೇಷನ್ ಆಗ್ತಿದ್ದಾರೆ ಚೆನ್ನಾಗಿ ಪ್ರಿಪರೇಷನ್ ಆಗಿ ಎಕ್ಸಾಮ್ನ ಕೊಡಿ. ಸೊ ಯಾವುದೇ ಆಗಲಿ, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಪ್ರಿಪರೇಷನ್ ಆರ್ ಫಾರ್ ಯುವರ್ ಟ್ರೈ. ಸೊ ಚೆನ್ನಾಗಿ ಮಾಡಿ,
ಎಲ್ಲರೂ ಆದಷ್ಟು ಬೇಗನೆ ಸೆಟ್ಲ್ ಆಗಿ. ಇಷ್ಟನ್ನು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರಶ್ನೆಗಳು ಏನೇ ಇತ್ತಂದರೂ ಕಮೆಂಟ್ ಸೆಷನಲ್ಲಿ ಮೆನ್ಷನ್ ಮಾಡಿ, ಆ ಕಮೆಂಟನ್ನು ನೋಡಿಬಿಟ್ಟು ನಾನು ನಿಮಗೆ ರಿಪ್ಲೈ ಕೊಡ್ತೇನೆ. ಸೊ ನಿಮಗೇನಾದರೂ ಪ್ರಶ್ನೆಗಳಿತ್ತು ಈ ವಿಡಿಯೋಗೆ ಸಂಬಂಧಪಟ್ಟಂತೆ, ಅಥವಾ ಏನಾದರೂ ಬೇರೆ ಪ್ರಶ್ನೆಗಳಿತ್ತು KPCL ನೋಟಿಫಿಕೇಷನ್ ಸಂಬಂಧಪಟ್ಟಂತಂದರೆ ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡ್ಬೋದು, ಅಥವಾ ಈ ಒಂದು ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಪ್ರಶ್ನೆ ಏನಿದೆ ಕೇಳಿ, ಅದನ್ನು ನಾನು ಆದಷ್ಟು ಮಾತ್ರ ನಿಮಗೆ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನಂಬರ್ ಏನಂದರೆ 8861405848. ಇನ್ನೊಂದು ಸಲ ಹೇಳ್ತಾ ನೋಡಿ, 8861405848. ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಳ್ಬೋದು. ಸೊ ಕಾಲ್ ಮಾಡಿದಾಗ ನಾನು ಏನಾದರೂ ರಿಸೀವ್ ಮಾಡದೇ ಇದ್ದರೆ, ನನಗೆ ಟೈಮ್ ಫ್ರೀ ಆದಾಗ ನಾನು ನಿಮ್ಗೆ ಕಾಲ್ ಮಾಡಿಬಿಟ್ಟು ನಿಮ್ಮ ಡೌಟ್ನ ನಾನು ಕ್ಲಿಯರ್ ಮಾಡ್ತೀನಿ. ಇಷ್ಟೇ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.